ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಮೊಬೈಲ್ ಸದ್ದು ಮಾಡಿ ಜೈಲಿನಲ್ಲಿ ಇದ್ಕೊಂಡೇ ಪತ್ನಿಗೆ ವಿಡಿಯೋ ಕಾಲ್. ಸೆಲ್ನಲ್ಲಿ ಕುಳಿತು ಪತ್ನಿಗೆ ವಿಡಿಯೋ ಕಾಲ್ ಮಾಡಲಾಗಿದೆ. ಅಧಿಕಾರಿಗಳ ಕಣ್ತಪ್ಪಿಸಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ಆಗ್ತಿದೆ. ವಿಚಾರಣಾಧೀನ ಖೈದಿ ಅಕ್ಬರ್ನಿಂದ ಪತ್ನಿಗೆ ವಿಡಿಯೋ ಕಾಲ್. ಏಪ್ರಿಲ್ 9ರಂದು ಇನ್ಸ್ಟಾದಲ್ಲಿ ತನ್ನ ಪತಿ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂತಹ ವಿಡಿಯೋವನ್ನು ಪತ್ನಿ ಶೇರ್ ಮಾಡಿದ್ರು. ಏಪ್ರಿಲ್ 28ರಂದು ಜೈಲಿಂದ ರಿಲೀಸ್ ಆಗಿರುವಂತಹ ಅಕ್ಬರ್, ಈಗಾಗಲೇ ಆತ ರಿಲೀಸ್ ಆಗಿದ್ದಾನೆ. ಆದರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದ ವಿಚಾರಣಾಧೀನ ಖೈದಿ ಪರಪ್ಪನ ಅಗ್ರಹಾರ ಜೈಲಿನ ಸೆಲ್ನಲ್ಲಿದ್ದ ಈತನ ಕೈಗೆ ಮೊಬೈಲ್ ಕೊಟ್ಟಿದ್ಯಾರು ಹಾಗಿದ್ರೆ? ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡಗಳು ಹೊಸತೇನಲ್ಲ. ಇತ್ತೀಚೆಗೆ ದರ್ಶನ್ ರವರ ಪ್ರಕರಣ ಆದ್ಮೇಲೆ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿತ್ತು. ಅದರ ಹೊರತಾಗಿಯೂ ಕೂಡ ಅಧಿಕಾರಿಗಳ ಕಣ್ತಪ್ಪಿಸಿ ಹೇಗೆ ಮೊಬೈಲ್ ಅಲ್ಲಿ ಖೈದಿಗಳ ಕೈಗೆ ಸಿಗ್ತಾ ಇದೆ ಅಂತ ವಿಕಾಸ್? ಅಲೋಕ್ ಕುಮಾರ್ ಅವರು ಬಂದ ನಂತರದಲ್ಲಿ ಪದೇ ಪದೇ ಅಗೇನ್ ಅಂಡ್ ಅಗೇನ್ ರೇಡ್ ಗಳನ್ನ ಜೈಲಿನ ಮೇಲೆ ಮಾಡ್ತಾರೆ. ಮೊಬೈಲ್ ಬಳಕೆಗಳು ಹೆಚ್ಚಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ರೇಡ್ ಗಳನ್ನ ಮಾಡಿ ಒಂದಷ್ಟು ಮೊಬೈಲ್ ಫೋನ್ಗಳು ಸೇರಿದಂತೆ ಎಲ್ಲವನ್ನ ಸೀಸ್ ಕೂಡ ಮಾಡಲಾಗಿದೆ. ಆದ್ರೆ ಮತ್ತೆ ಮೊಬೈಲ್ ಫೋನ್ ತತ್ತು ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಈಗ ಗೊತ್ತಾಗಿರುವಂತದ್ದು ಜೈಲಿನಲ್ಲಿ ಇಟ್ಕೊಂಡೇ ಪತ್ನಿ ಜೊತೆ ಮಾತುಕತೆಯನ್ನ ಆರೋಪಿಯೊಬ್ಬ ವಿಚಾರಣೆಯನ್ನ ಖೈದಿಯೊಬ್ಬ ಮಾಡಿರುವಂತದ್ದು. ಸೊ ಆ ವಿಡಿಯೋವನ್ನ ರೆಕಾರ್ಡ್ ಅನ್ನ ಮಾಡಿಕೊಂಡು ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಆತನ ಪತ್ನಿ ಹಾಕಿರುವಂತದ್ದು. ಅಕ್ಬರ್ ಎಂಬಾತ ವಿಡಿಯೋ ಕಾಲ್ ಮಾಡ್ಬಿಟ್ಟು ಏಪ್ರಿಲ್ 9ನೇ ತಾರೀಕು ಈ ವಿಡಿಯೋವನ್ನ ಪತ್ನಿ ಇನ್ಸ್ಟಾದಲ್ಲಿ ಹಾಕಿತ್ತು. ಅದಲ್ಲದೆ ಲಾಸ್ಟ್ ಏಪ್ರಿಲ್ 28ನೇ ತಾರೀಕು ಆತ ರಿಲೀಸ್ ಕೂಡ ಆಗಿದೆ ಜೈಲಿನಿಂದ. ಆ ವಿಡಿಯೋವನ್ನ ಕೂಡ ಆಕೆ ಮೊಬೈಲ್ ನಲ್ಲಿ ತೆಗೆದು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿಕೊಂಡು ಸದ್ಯ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಆಕೆ ಇನ್ಸ್ಟಾಗ್ರಾಮ್ ನಲ್ಲಿ ಆ ವಿಡಿಯೋಗಳನ್ನೆಲ್ಲವನ್ನ ಡಿಲೀಟ್ ಕೂಡ ಮಾಡಿರುವಂತದ್ದು. ಬಟ್ ಆತನ ಇನ್ಸ್ಟಾಗ್ರಾಮ್ ಗಳನ್ನ ಕೆಲವೊಂದು ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ಆತ ಮತ್ತನ್ನ ಹಿಡಿದುಕೊಂಡಿರುವಂತಹ ವಿಡಿಯೋಗಳು ಅದೆಲ್ಲವೂ ಕೂಡ ಈಗ ಪತ್ತೆಯಾಗಿರುವಂತದ್ದು. ಸದ್ಯ ಆತ ಯಾವ ಸ್ಟೇಷನ್ ಮೂಲ ಯಾವ ಕೇಸ್ ನಲ್ಲಿ ಆತ ಒಳಗಡೆ ಹೋಗಿದ್ದ ಮತ್ತು ಯಾವ ಟೈಪ್ ನಲ್ಲಿ ಆತ ಕಾಲ್ ಮಾಡಿದ್ದ ಅನ್ನೋದನ್ನ ಈಗ ಜೈಲಿನ ಅಧಿಕಾರಿಗಳು ಪತ್ತೆ ಹಚ್ಚೋದಕ್ಕೆ ಮುಂದಾಗಿರುವಂತದ್ದು. ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ. ಇದು ಪ್ರಕರಣದ ಹಿನ್ನೆಲೆ, ಯಾವ ರೀತಿಯಾಗಿ ಅವನ ಕೈಗೆ ಮೊಬೈಲ್ ಸಿಕ್ತು, ಯಾರು ಕೊಟ್ಟರು, ಯಾರು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ಇದರ ಬಗ್ಗೆ ತನಿಖೆಯನ್ನ ಆರಂಭಿಸಲಾಗುತ್ತೆ.